ಸರ್ ವರದಿ ಯಥಾವತ್ ಜಾರಿ ಆಗ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರಿ, ನಿಮಗೆ ಒಂದ್ ರೀತಿ ಹಿನ್ನಡೆ ಆಯ್ತಾ ಸರ್ ಇದರಿಂದ? ಹಿನ್ನಡೆ ಏನಿಲ್ಲ, ಈಗಾಗಲೇ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಿದ್ದಾರೆ. ಅವ್ರು ಹೇಳಿದ ಮೇಲೆ ಅದ್ರ ಉಳಿದ್ರೆ ಹೇಳ್ತೀವಿ, ಅವ್ರು ಹೇಳಿದ ಮ್ಯಾಗ ಮತ್ತೆ ನಾವೇನ್ ಹೇಳೋದಿದೆ. ವೈಜ್ಞಾನಿಕವಾಗಿದೆ ಅಂತ ಹೇಳ್ತಾ ಇದ್ರಿ, ಇಡೀ ಕ್ಯಾಬಿನೆಟ್ ಒಪ್ಪಿದ್ಮ್ಯಾಗ ಎಲ್ಲರೂ ಒಪ್ಪಿದಂಗೆ ಇಡೀ ಸರ್ಕಾರ ಪಕ್ಷ ನಿರ್ಧಾರ ಮಾಡಿದೆ. ಸೊ ಬಹಳ ಡೌಟ್ಸ್ಫುಲ್ ಇತ್ತು, ಜನಕ್ಕೆ ಕನ್ಫ್ಯೂಷನ್ ಇತ್ತು. ಒಂದು ದೂರ ಮಾಡ್ಲಿಕ್ಕೆ ಈಗ ಹೇಳಿದ, ಇದೇ ಮುಂಚೆ ಕೂಡ ಹೇಳಿದ್ದೆ ನಾನು, ಮತ್ತೆ ಮಾಡೋದಾರ ಮಾಡೋಣ ಅಂತ, ಹಂಗೆ ಆಯ್ತು ಅದು. ಮತ್ತೆ ಈಗ ಬಿಜೆಪಿ ಅವರು ಹೇಳ್ತಿದ್ದಾರೆ ಇದನ್ನ ನಾವು ಮೊದಲೇ ಹೇಳಿದ್ವಿ, ಮತ್ತೆ ಮರು ಸಮೀಕ್ಷೆ ಮಾಡಿ ಅಂತ. ಈಗ ಹೈಕಮಾಂಡ್ ಹೇಳಿದ ಮೇಲೆ ಈಗ ಮಾಡ್ತಾ ಇದಾರೆ. ಆಯ್ತು, ಅವ್ರದ್ದೊಂದು ಅರ್ಧ 50% ಗೆದ್ದಂಗೆ ಆಯ್ತು, ನಾವು ಒಂದು 50-50 ಮತ್ತೆ ಯಾಕೆ ಅವ್ರಿಗೂ ಶ್ರೇಯಸ್ ಹೋಗ್ತೈತಿ, ನಮಗೂ ಹೋಗ್ತೈತೆ. ಅಂಕಿ ಸಂಖ್ಯೆಗಳ ಬಗ್ಗೆ ಅಸಮಾಧಾನ ಇತ್ತು, ಇವತ್ತು ನಿಮ್ಗೆ ಅಸಮಾಧಾನ ಇದೆಯಾ ಅಂತ? ಇಲ್ಲ, ಅಸಮಾಧಾನ ಇಲ್ಲ, ಇನ್ನೊಂದ್ಸಲ ಮಾಡ್ಲಿ. ಯಾಕಂದ್ರೆ ಡೌಟ್ ಇದ್ದಾಗ ಅದಕ್ಕೆ ಬಹಳ ಕಷ್ಟ, ಅದಕ್ಕೆ ಯಾವುದೋ ಔಷಧಿ ಇಲ್ಲ ಡೌಟ್ಗೆ. ಸಿಎಂ ಅವರು ಈ ನಿರ್ಧಾರ ಹೈಕಮಾಂಡ್ ಹೇಳಿದ್ಮೇಲೆ ಮಾಡಿರೋದಕ್ಕೆ ಸಿಎಂ ಅವರು ರಬ್ಬರ್ ಸ್ಟ್ಯಾಂಪ್ ಅವ್ರು ಇಲ್ಲ, ಮುಂಚೆ ಕೂಡ ಎಲ್ಲರ ಅಭಿಪ್ರಾಯ ತಗೊಳ್ಳೋಣ ಅಂತ ಹೇಳಿದ್ರು, ಪಕ್ಷ ತಗೊಂಡಿದ್ರು, ಹೈಕಮಾಂಡ್ ತಗೊಂಡ್ರು. ಸೊ ಅಂತಿಮವಾಗಿ ತೀರ್ಮಾನ ಮಾಡಿದ್ವಿ. ಸೊ ಈಗ ಇದ್ರಲ್ಲಿ ಯಾರು ಗೆದ್ರು ಯಾರು ಸೋಲು ಪ್ರಶ್ನೆ ಅಲ್ಲ, ಜನತೆಗೆ ಒಳ್ಳೇದಾಗಬೇಕಷ್ಟೇ. ಈಗ ಮರು ಸರ್ವೆ ಅಂತ ಮನೆ ಮನೆಗೆ ಹೋಗಿ ಮಾಡ್ತಾರ ಅಥವಾ ಆಪ್ ಮೂಲಕ ಮಾಡ್ತಾರ, ಏನ್ ಸರ್? ನೋಡೋಣ, ಇನ್ನು ಅದನ್ನು ಆಯೋಗ ತೀರ್ಮಾನ ಮಾಡ್ಬೇಕು. ಆಯೋಗ ಮತ್ತೊಂದು ಆಯೋಗ ಮಾಡ್ತೀರಾ? ಈಗ ಹೊಸ ಆಯೋಗ, ಹೊಸ ಹೆಸರು, ಹೊಸ ಆಯೋಗ. ಆಯೋಗದ ಮಸೂದನ್ನ ಹಾಕಿದ್ದಾರೆ, ಅವ್ರ ಹತ್ರ ಮಾಡ್ತಾರೆ, ನಿವೃತ್ತ ಗೊತ್ತಿಲ್ಲ, ಅದು ಕ್ಯಾಬಿನೆಟ್ ಮತ್ತೆ ತೀರ್ಮಾನ ಮಾಡಬೇಕು, ಹೊಸದೇ ಮಾಡ್ತಾರೆ. ಈಗ ಹಳೆ ಆಯೋಗಕ್ಕೆ ಒಂದು 190 ಕೋಟಿ ಖರ್ಚಾಗಿತ್ತು, ಈಗ ಹೊಸ ಆಯೋಗಕ್ಕೆ ಒಂದು ಇನ್ನೊಂದು 105 ಕೋಟಿ ಮಾಡಿ ಅದು ಜನರಿಗೋಸ್ಕರ ಮಾಡ್ತಾ ಇದೀವಿ. 6 ಕೋಟಿ ಜನರಿಗೆ 200 ಕೋಟಿ ಏನು ಬಹಳ ಅಲ್ಲ, ಅವ್ರಿಗೋಸ್ಕರ ಅವ್ರ ದುಡ್ಡನ್ನ ಖರ್ಚು ಮಾಡ್ತಾ ಇದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.